ಫಟಾಫಟ್ ಚಕ್ಲಿ ನೋಡಿ ಹೆಂಗಾಗುತ್ತೆ. ಫಟಾಫಟ್ ಚಕ್ಲಿ. ಇವಾಗ ಹಸೂರ್ ಕಲರ್ ಚಕ್ಲಿ ರೆಡಿ ಆಗುತ್ತೆ ನೋಡಿದ್ರಾ? ಬಣ್ಣನೇ ತುಂಬಾ ಚೆನ್ನಾಗಿ ಸರಿಯಾಗಿರೋ ಬಣ್ಣ ಬಂತಪ್ಪ ಈಗ. ಹಸಿರು ಚೆಂಡು ಅವ್ರು ಹೇಳ್ತಿದ್ದಂಗೆ ಮುಳ್ಳಾಗೆ ಬಂತು. ಸೂಪರ್. ಇದೇ ತರದ ಆರ್ಡರ್ ಕೊಟ್ರೆ ಕೊಡ್ತೀರಾ? ಆರ್ಡರ್ ಕೊಟ್ರೆ ಕೊಡ್ತೀವಿ. ಇದೇ ಸೈಜು ಹಿಂಗಾದ್ರೆ ಸಾಕು ನಮ್ಮ ಪಾಲಕ್ ಚಕ್ಲಿ ಅಷ್ಟೇ. ಅಪ್ಪ ಕಟಕ್ ಅಂತ ಕಟ್ ಮಾಡ್ಕೊಳ್ಳೋದು. ಚೆನ್ನಾ ಸರಿ ಗ ಮ ಗರಿ ಗ ಮ ಪ ದ ನಿ ಸರಿ ದ ನಿ ದ ನಿ ದ ಸರಿ ದ ನಿ ಸರಿ ಗರಿ ಸರಿ ರ ಸರಿ ದ ನಿ ಸರಿ ಗ ಮ ಗರಿ ದ ನಿ ರ ಸರಿ ದ ನ ದ. ನಮಸ್ಕಾರ ವಿಶ್ವಪ್ರಭುಗಳಿಗೆ. ಅಹಲ್ಯಬಾಯಿ ಅಮ್ಮ ನಿಮಗೆಲ್ಲ ಚಿರಪರಿಚಿತ. ಅಬ್ಬಾಬಾಬಾ ಅವ್ರ ಹೆಸರು ಕೇಳಿದ ತಕ್ಷಣ ನಾವೆಲ್ಲನೂ ಹೋಗಲಿ ಅಹಲ್ಯಬಾಯಿ ಅಮ್ಮವ್ರದ್ದು ಎಷ್ಟು ಚೆನ್ನಾಗಿರ್ತಾವೆ ರೆಸಿಪಿ. ಒಳ್ಳೆ ಕೆಲಸ ಮಾಡಿದ್ರಿ, ನಿಮ್ಮ ಕೆಲಸಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ. ಅವ್ರ ರೆಸಿಪಿ ತೋರಿಸೋದ್ರಿಂದ ನಮಗೆ ಹಳೇ ಕಾಲ ರೆಸಿಪಿ ಸಿಗುತ್ತೆ ಅಂದರು. ಇವತ್ತು ಅದೇ ಥರದ ಇನ್ನೇನು ಹಬ್ಬಗಳ ಸೀಸನ್ನು, ಪ್ರತಿದಿನ ನಮಗೆ ಅನುಕೂಲ ಆಗಬೇಕು. ಸ್ನ್ಯಾಕ್ಸ್ ಆಗಿ ನಿಮ್ಮ ಟ್ರಾವೆಲಿಂಗ್ ಕಂಪ್ಯಾನಿಯನ್ ಆಗಿ ಒಂದು ಈ ಸ್ನ್ಯಾಕ್ಸ್ ಇರಬೇಕು. ಎಲ್ಲ ಕಡೆ ನೋಡಿರ್ತೀರಿ ನೀವು. ಅದು ಹೆಂಗೆ ಮಾಡೋದು? ಹಸಿರು ಚಕ್ಲಿ ಅಂದರೆ ಪಾಲಕ್ ಚಕ್ಕಲಿ ಯಾವ ರೀತಿ ಮಾಡ್ತಾರೆ ಅಹಲ್ಯಬಾಯಿ ಅಮ್ಮರ ಕೈ ಚಳಕದಲ್ಲಿ ನೋಡ್ಬಿಡೋಣ. ನೀವು ಪಾಲಕ್ ಹಸಿರು ಬಣ್ಣದ ಚಕ್ಲಿ ಅಂದ್ಬಿಟ್ರಿ, ನಾವೆಲ್ಲ ಕಡೆ ನೋಡ್ತಿರ್ತೀವಿ. ಇವತ್ತು ನಿಮ್ಮ ಕೈಯಲ್ಲಿ ಪಾಲಕ್ ಸೊಪ್ಪು ಹೆಚ್ಚಿ ಇಟ್ಕೊಂಡಿದೀವಿ. ಇದನ್ನ ಒಲೆ ಮೇಲೆ 1 ನಿಮಿಷ ಇಟ್ಟು ಬೇಯಿಸಿ ರುಬ್ಬಿ ಇಟ್ಕೋಬೇಕು. ಇದು ಅಕ್ಕಿ ಹಿಟ್ಟು, 1 ಪಾವ್ ಅಕ್ಕಿ ಹಿಟ್ಟು ತಗೊಂಡಿದೀವಿ. ಅದಕ್ಕೆ ಅರ್ಧ ಪಾವ್ ಹುರ್ಗಡ್ಲೆ, ಅದಕ್ಕೆ ಖಾರಕ್ಕೆ ಬೇಕಾಗಿರೋದು ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಜೀರಿಗೆ, ಎಳ್ಳು ಮೇಲ್ಗಡೆ ಹಾಕೊಳ್ಳೋದು, ಉಪ್ಪು ರುಚಿಗೆ ತಕ್ಕಷ್ಟು. ಫಸ್ಟ್ ಪಾಲಕ್ ಬೇಯಿಸ್ಕೊಳ್ಳೋದು, ಆಮೇಲೆ ಈ ಹುರ್ಗಡ್ಲೆ ಮೆಣಸಿನ್ಕಾಯಿನ ಪುಡಿ ಮಾಡ್ಕೊಳ್ಳೋದು. ಪುಡಿ ಮಾಡ್ಕೋಬೇಕು. ಹುರ್ಗಡ್ಲೆ ಮೆಣಸಿನ್ಕಾಯಿ, ಎಳ್ಳು ಹಿಟ್ಟಿಗೆ ಮೇಲ್ಗಡೆ ಹಾಕೊಳ್ಳೋದು. ಜೀರಿಗೆನೂ ಪುಡಿ ಮಾಡ್ಕೊಳ್ಳೋದು. ಜೀರಿಗೆನೂ ಪುಡಿ ಮಾಡ್ಬಿಟ್ರೆ ಚಕ್ಲಿ ಆಗದಾಗ ಒಳ್ಳೆ ಗಮ್ಮಲ್ ಬರುತ್ತೆ. ಎಳ್ಳು ಮೇಲ್ಗಡೆ ಕಾಣಕ್ಕೆ ಬರ್ತಿ ಬೇಯಕ್ಕೆ ತಗೊಂಬ. 2 ಪಾವ್ ಅಕ್ಕಿ ಹಿಟ್ಟಿಗೆ 1 ಪಾವ್ ಹುರ್ಗಡ್ಲೆ ಹಾಕ್ಕೊಂಡು ಅದಕ್ಕೆ ತಕ್ಕ ಮೆಣಸಿನ್ಕಾಯಿ ಜೀರಿಗೆ ಹಾಕ್ಕೊಂಡು 1 ಕಂತೆ ಪಾಲಕ್ನ ಬೇಯಿಸ್ಕೊಂಡ್ರೆ ಸಾಕು. ಸ್ವಲ್ಪ ನೀರು ಹಾಕಿ ಪಾಲಕ್ ಸೊಪ್ಪು ಬೆಂದಿದೆ. ಇವಾಗ ಪುಡಿ ರೆಡಿಯಾಗಿದೆ. ಇವಾಗ ಅಕ್ಕಿ ಹಿಟ್ಟು ಮತ್ತು ಹುರ್ಗಡ್ಲೆ ಪುಡಿ ಹಾಕ್ಕೊಂಡು ಈ ಪಾಲಕ್ ಸೊಪ್ಪು ಬೀರೋದು ಹಾಕ್ಕೊಳ್ಳೋದು. ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದು. ಅಕ್ಕಿ ಹಿಟ್ಟು, ಸ್ವಲ್ಪ ಹುರ್ಗಡ್ಲೆ ಪುಡಿ, ಪುಡಿ ಮಾಡ್ಕೊಂಡಿರೋದು ಮೇಲೆ ಒಂದು ಸ್ವಲ್ಪ ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು. ಫಟಾಫಟ್ ಚಕ್ಲಿ ನೋಡಿ ಹೆಂಗಾಗುತ್ತೆ. ಫಟಾಫಟ್ ಚಕ್ಲಿ. ಕೃಷ್ಣ ವಾಸುದೇವ. ಅಮ್ಮ ಈಗೆಲ್ಲ ಈ ಅಡಿಗೆ ಮನೇಲಿ ದೊಡ್ಡ ದೊಡ್ಡ ಆರ್ಡರ್ಗಳೆಲ್ಲ ಆಗ್ತದೆ ಅಲ್ಲ? ಆರ್ಡ್ರು ದೊಡ್ಡದು ಚಿಕ್ಕದು ಅನ್ನೋದಕ್ಕಿಂತ ಸದಾ ಆರ್ಡರ್ ಇರುತ್ತೆ. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋದು ಗಮಲ್ಗೆ. ಪಾಲಕ್ ಇವಾಗ ರುಬ್ಬಕ್ಕೆ ಕೊಡ್ತಾ ಇದ್ದೀವಿ. ಪಾಲಕ್ ರುಬ್ಬಿ ರೆಡಿಯಾಗಿ ಬಂದಿದೆ. ಇವಾಗ ಹಸೂರ್ ಕಲರ್ ಚಕ್ಲಿ ರೆಡಿ ಆಗುತ್ತೆ. ನೋಡಿದ್ರಾ? ಇವಾಗ ಎಣ್ಣೆ ಕಾಯ್ತಾ ಇದೆ. ಹಿಟ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಸಾಕು ಸಾಕು. ಪಾಲಕ್ ಸೊಪ್ಪು ರುಬ್ಬಿದ್ ರೆಡಿ ಆಗಿದೆ. ಇವಾಗ ಹಿಟ್ಟಿಗೆ ಹಾಕಿ ಕಲ್ಸ್ಕೋಬೇಕು. ಇವಾಗ ನೋಡಿ ಬಂತು ನಮ್ದು ಪಾಲಕ್. ಬಣ್ಣನೇ ಪಾಲಕ್ ಸೊಪ್ಪಿನ ಬಣ್ಣನೇ ತುಂಬಾ ಚೆನ್ನಾಗಿ. ಅಯ್ಯೋ ಏನ್ ಮುದ್ದು ಮಾಡ್ತಾರೆ. ಎಲ್ಲರೂ ಹೋಗ್ತಾ ಇದ್ರೆ ಓಡ್ ಬರ್ತಾರೆ. ಅಯ್ಯೋ ಇದೇನಜ್ಜಿ ಇಲ್ಲೇ ಇಷ್ಟು ಹತ್ರ ಸಿಕ್ಬಿಟ್ಟಿದ್ಯಾ ಅಂತ. ಹೌದು. ಎಷ್ಟು ಬೇಕಷ್ಟು ನೀರು ಹಾಕೊಳ್ತಾ ಇರೋದು ಹಾಕೋಬೇಕು. ಸ್ವಲ್ಪ ಮೆತ್ತಗೆ ಮಾಡ್ಕೊಂಡ್ರೆ ಹಿಂಡ್ಕೊಳಕ್ ಈಸಿ. ಚಪಾತಿ ಹದಕ್ಕಿಂತ ಇನ್ನೊಂದು ಚೂರು ಗಟ್ಟಿಯಾಗಿರುತ್ತೆ. ಸರಿಯಾಗಿರೋ ಬಣ್ಣ ಬಂತಪ್ಪ ಈಗ. ಹಸಿರು ಚೆಂಡು. ಪೇಪರ್ ಕೆಳಗಡೆ ಹಾಸ್ಕೊಂಡು ಅದಕ್ಕೊಂದು ಚೂರು ಎಣ್ಣೆ ಹಚ್ಕೊಬಿಟ್ಟ ಬರ್ದೇ ಇದ್ರೆ ಕಷ್ಟ ಆಗುತ್ತೆ. ಆಯ್ತು, ಎಣ್ಣೆ ಪೇಪರ್ ಸವರ್ಕೊಂಡ್ರೆ ಬೇಗ ಚಕ್ಲಿ ಹೊರಗಡೆ ಬರುತ್ತೆ. ಚಕ್ಲಿ ಹಿಟ್ಟಿನ ಹದ ಸರಿಯಾಗಿದ್ರೆ ಚಕ್ಲಿ ಬಳ್ಳಿ ಮುಳ್ಳಾಗಿ ಬಂದು ಹಸೂರ್ ಕಲರ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ
ಅವ್ರು ಹೇಳ್ತಿದ್ದಂಗೆ ಮುಳ್ಳಾಗೆ ಬಂತು. ಸೂಪರ್. ಹಸಿರು ಬಣ್ಣದ ಚಕ್ಕುಲಿ. ಅಬ್ಬಾ, ಚಕ್ಕಲಿ ಬೀಳ್ತಿರೋದು ಕ್ಯಾಮರಾದಲ್ಲಿ ನೋಡೋದಕ್ಕೆ ಒಂದು ಹಬ್ಬ ಅಲ್ವಾ, ಎಷ್ಟು ಚಂದ ಕಾಣುತ್ತೆ. ಅದಕ್ಕೆ ಕ್ಯಾಮ್ರಾ ಕಡೆ ನೋಡಿದೆ ನಾನು. ಹೌದು, ಮೊದಲನೇ ಚಕ್ಲಿ. ಅಬ್ಬಾ, ನಮ್ಮ ಪಾಲಕ್ ಚಕ್ಲಿ. ನಾವು ಹಾಕೊಂಡಿದ್ದು 1 ಪಾವ್ ಅಕ್ಕಿ ಹಿಟ್ಟು, ಒಂದು 15 ಚಕ್ಲಿ ಆಗ್ತದೆ. 15 ಚಕ್ಲಿ ಆಗುತ್ತೆ ಸಾಕು. ಸಾಯಂಕಾಲ ಮಕ್ಕಳ ಟಿಫನ್ಗೆ. ಮನೇಲಿ ಗಂಡ ಹೆಂಡತಿ ಒಂದು ಮಗು ಇದ್ರೆ ಇನ್ನೆಷ್ಟು ತಿನ್ಬಿಡ್ತಾರೆ. ಹೌದೌದು. ಇದೇ ತರದ ಆರ್ಡರ್ ಕೊಟ್ರೆ ಕೊಡ್ತೀರಾ? ಆರ್ಡರ್ ಕೊಟ್ರೆ ಖಂಡಿತ ಕೊಡ್ತೀವಿ. ಇದೇ ಸೈಜು. ಇದೆಷ್ಟು ಚೆನ್ನಾಗಿದೆ ನೋಡು. ಚಕ್ಲಿ ಇವಾಗ ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ತೆಗಿಯೋದು. ಓಕೆ, ಹಿಂಗಾದ್ರೆ ಸಾಕು ನಮ್ಮ ಪಾಲಕ್ ಚಕ್ಲಿ ಅಷ್ಟೇ. ಅಬ್ಬಾ, ಸೂಪರ್ ಆಗಿದೆ ಅಲ್ವಾ? ನೋಡಕ್ಕಂತೂ ತುಂಬಾ ಚೆನ್ನಾಗಿದೆ. ಪಾಲಕ್ ಚಕ್ಲಿ ರೆಡಿ ಆಗಿದೆ. ಮನೆಯಲ್ಲಿ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡ್ಕೊಡೋದಕ್ಕೆ, ಸುಮ್ಮನೆ ಟೈಮ್ ಪಾಸ್ ತಿನ್ನೋದಕ್ಕೆ, ಒಳ್ಳೆ ಹಬ್ಬದ ಟೈಮ್ನಲ್ಲಿ ಎಲ್ಲದಕ್ಕೂ ಭಾಳ ಒಳ್ಳೆ ಚಕ್ಲಿ. ಎಲ್ಲರೂ ಮನೆಯಲ್ಲಿ ಮಾಡಿ ತಿಂದು ಕಾಮೆಂಟ್ಸ್ ಹಾಕಿ. ಎಂದಿನಂತೆ ನಿಮ್ಮ ಕೈ ರುಚಿನ ನಾವು ಸವಿಯಕ್ಕೆ ಸಿದ್ಧ. ಇವಾಗ ಒಂದೇ ಒಂದು ಚಕ್ಲಿ ನೀನು ತಿಂದು ರುಚಿ ನೋಡಿ ಹೇಳು ಮಗು. ಕೈಯಲ್ಲಿ ನೀವು ಮುಳ್ಮುಳ್ಳದ್ರಲ್ಲ, ಚೆನ್ನಾಗಿದೆ. ಫಸ್ಟು ಈ ಬೆರಳುಗಳಿಗೆ ತಾಕತ್ತಲ್ಲ, ಹಂಗೆ ಅಲ್ಲಿಂದ ನಮ್ಗೆ ಹಂಗೆ ಸೆನ್ಸೇಷನ್ ಆಗುತ್ತೆ. ಹೆಂಗಿರ್ಬೋದು ಚಕ್ಲಿ ಕರಂ ಕುರುಮ್ ಅಂತ. ಕಟಕ್ ಅಂತ ಹಿಂಗೆ ಕಟ್ ಮಾಡ್ಕೊಳ್ಳೋದು. ಸೂಪರ್. ಇಂತಹ ಪಾಲಕ್ ಚಕ್ಕುಲಿ ನಾವೇ ನಿಮ್ಗೆ ತೋರಿಸ್ಬೇಕು ಅಂತ ಕಾಯ್ತಾ ಇದ್ವಿ. ಯಾಕಂದ್ರೆ ಪ್ರತಿ ಸಲ ನೀವು ಮಾಡ್ತಿರ್ಬೇಕಾದ್ರೆ ಅನ್ಕೊಳ್ತಿದ್ವಿ ಇದು ಯಾವಾಗ ಬರುತ್ತೆ ರೆಸಿಪಿ ಅಂತ. ಇವತ್ತು ಬಂತು, ಅದ್ಭುತವಾಗಿದೆ. ಈ ಹಬ್ಬಕ್ಕೆ ಅಥವಾ ನಿಮ್ಮ ಸ್ನ್ಯಾಕ್ಸ್ಗೋಸ್ಕರ ನೀವು ಅಹಲ್ಯ ಅಮ್ಮರ ಕೈ ಚಳಕ, ಕೈ ರುಚಿನ ನೀವು ಟೇಸ್ಟ್ ಮಾಡಬೇಕು ಅಂದರೆ ಆರ್ಡರ್ ಕೊಡಿ. ನಂಬರ್ ಡಿಸ್ಪ್ಲೇ ಇದೆ. ಮನೇಲೂ ಮಾಡ್ಕೊಳ್ಳಿ. ಇಲ್ಲ ಈ ಕಡೆ ಹೋಗ್ತಿದ್ದಾಗ ಒಂದ್ಸಲ ವಿಸಿಟ್ ಕೊಡಿ, ಹೆಂಗಿರುತ್ತೆ ನೋಡಿ ಹಂಗೆ. ಧನ್ಯವಾದ, ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.